ಅದೇ ಕಾಣಿಸ್ತಿದೆ. ಲೋ ಬಂಡ್ರಾಪುರ, ನಿನಗೂ ಕಣ್ ಕಾಣಿಸಲ್ಲ, ನನಗೂ ಕಣ್ ಕಾಣಿಸಲ್ಲ. ಅದಕ್ಕೆ ನೀನೇನು ಹೇಳಿದ್ರು ಹೂ ಅನ್ಕೋಬೇಕಷ್ಟೇ. ಮುಚ್ಕೊಂಡಿರ. ನನಗೆ ನಡು ರಾತ್ರಿ ಬುಸ್ ಕೇಳಿದ್ರು ಇಂಥ ಗಾಡೀಲಿ ಇಷ್ಟೇ ನಟ್ಟು ಇಷ್ಟೇ ಬೋಲ್ಟ್ ಇದಾವೆ ಅಂತ ಹೇಳ್ತೀನಿ. ಹಾಗಾದ್ರೆ ಕಿಯಾ ಕಾರಲ್ಲಿ ಎಷ್ಟು ನಟ್ಟು ಬೋಲ್ಟ್ಗಳಿಗೆ ಹೇಳಪ್ಪ ನೋಡ. ಸರಿಯಾಗಿ ಹೇಳಿದ ನೀನು. ನಾನು ಯಾವಾಗ ಹೇಳ್ತೀನಿ ಅಂದಿದ್ದು? ಮಧ್ಯರಾತ್ರಿ. ಅವಾಗ ಕೇಳು, ಹೇಳ್ತೀನಿ. ಬರೀ ಇದೆ ಇಟ್ಟಿದ್ದು. ಹಲೋ ಹಲೋ, ಯಾರು? ಹಲೋ ಸರ್, ನಾನು ಕಾಲೆ. ಹೋ, ಕಾಲೆ ಅವರು ಬರ್ಬೇಕು ಬರ್ಬೇಕು. ಬ್ಲೈಂಡ್ ಮ್ಯಾನ್ಸ್ ಕ್ಲಬ್ಗೆ ಸ್ವಾಗತ. ನಿಮ್ಗೆ ಇದೇನ್ ಸರ್ ಇದು? ಸೌಂಡ್ ಜೋರಾಗಿದೆ. ಸೌಂಡ್ಗೆ ಎತ್ಕೋಬೇಡಿ. ನಿಮ್ ತೆರೆ ಮೇಲೆ ಸ್ಪೀಕರ್ ಇದೆ ನೋಡಿ, ಅಲ್ಲಿಂದಾನೆ ಸೌಂಡ್ ಬರ್ತಿರೋದು. ಡೋರ್ ಸ್ವಲ್ಪ ಬಿಗಿ ಇದೆ, ಜೋರು ಹೊಡ್ಕೊಂಡು ಬನ್ನಿ. ಸರ್, ಗೆಸ್ಟ್ ಬಂದ್ರು ಅಂತ ಕಾಣಿಸುತ್ತೆ. ಎಲ್ಲಿದ್ದೀರಾ ಸರ್? ಸರ್, ಇಲ್ಲಿ ಬಿದ್ದಿದ್ದೀರಾ? ಇದೇನ್ ಸರ್, ಬಿದ್ದಿದ್ದ ಫೋರ್ಸಿಗೆ ನಿಮ್ಮ ಮುಖ ಎರಡು ಹೋಳಾಗಿದೆ. ಅದು ಮುಖ ಅಲ್ಲ. ಇದೇನ್ ಕಾಮಿಡಿ ಸರ್? ಎಷ್ಟು ಜೋರಾಗಿ ಬಿದ್ಬಿಟ್ಟೆ. ಕೈ ಕಾಲ ಏನಾದ್ರು ಮುರಿದೋಗಿದ್ದಿದ್ರೆ? ಅದು ಡೋರ್ಗೂ ಫ್ಲೋರ್ಗೂ 5 ಫೀಟ್ ಆಳ ಇದೆ ನೋಡಿ. ಅಂದ್ರೆ ಸರ್, ಈ ಡೋರ್ ಮುಂದೆ ದೊಡ್ಡದೊಂದು ಆಕ್ಸಿಡೆಂಟ್ ಇದೆ. ಅದು ಜೋರಾಗಿ ಅಮ್ಕಿದ್ರೆ ಗಾಡಿ ಸಲೀಸ ಒಳ ಬರ್ತದೆ. ಅರ್ಥ ಆಯ್ತಾ? ನೀವು ಯಾವ ಸೆಂಟ್ ಹಾಕೋದು? ಈಗ ಇಂಡಿಯಾದಲ್ಲಿ ಏನ್ ನಡೀತಿದೆ? ಅರ್ಥ ಆಯ್ತು ಬಿಡಿ. ಏನಾಯ್ತು? ಗುಂಡಿದಾರೆ. ಹಾಗಾದ್ರೆ ಕಾಲಿಂದ ಇಡ್ಲಾ? ಬೇಡ, ಅಲ್ಲೇ ಇಡಿ. ತಮಾಷೆ ಮಾಡಿದೆ. ಕಾಮಿಡಿ ಎಲ್ಲ ಮಾಡ್ತೀರಾ ನೀವು? ಮಾಡಿ ಮಾಡಿ, ಒಳ್ಳೆ ಅಭ್ಯಾಸ. ಈ ಕಾಲದಲ್ಲಿ ಜನ ದುಡ್ಡು ದುಡ್ಡು ಅನ್ಕೊಂಡು ನಗದೆ ಮರ್ತ್ಬಿಟ್ಟಿದ್ದಾರೆ. ನೀವು ಕಾಮಿಡಿ ಮಾಡ್ತಿದ್ರಲ್ಲ, ಮಾಡಿ, ಒಳ್ಳೆ ಅಭ್ಯಾಸ. ಸರ್, ಅವ್ರ ಲಗೇಜ್ ಇಡಕ್ಕೆ ಜಾಗ ತೋರಿಸ್ತೀವಿ ಸರ್. ಕಾಲೆ ಅವ್ರೆ, ಇಲ್ಲೊಂದು ಟೇಬಲ್ ಇದೆ. ಆ ಟೇಬಲ್ ನಿಮ್ದು. ಆ ಟೇಬಲ್ ತಗೊಂಡ್ರೆ ಸಾಮಾನು ಇಟ್ಬಿಡಿ. ಸಾಮಾನ ಅಂದ್ರೆ ಲಗೇಜಿಗೆ ಸಾಮಾನು ಅಂತಾರೆ ಸರ್. ನಾನೇನೋ ಬೇರೆ ಅನ್ಕೊಂಡೆ. ಏನಿಲ್ಲ ಬಿಡಿ ಸರ್. ಕಾಲೆ ಅವ್ರೆ, ಇಲ್ಲಿ ಸರ್, ಅದು ಫ್ಲೋರ್ಗೂ ಮತ್ತು ಫ್ಲೋರ್ಗೂ ಕನೆಕ್ಟ್ ಆಗೋ ತರ ಒಂದು ಏಣಿ ಸಹ ಇಲ್ಲ. ಒಳಗಡೆ ಬಂದ್ರೆ ತುಪ್ಪಕ್ಕಂತ ಕೆಳಗಡೆ ಬಿಟ್ಬಿಡ್ತೀವಿ. ಈಗ ಟೇಬಲ್ ಇದೆ ಅಂತಿದ್ದೀರಾ, ನನ್ಗೆ ಯಾಕೋ ಭಯ ಆಗ್ತಿದ್ಯಲ್ಲ. ಟೇಬಲ್ ಇದೆಯಾ ಇಲ್ವೋ? ಅದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ, ಬನ್ನಿ ಕೂತ್ಕೊಳ್ಳಿ ಫಸ್ಟ್. ನೋಡಿ ಕಾಲೆ ಅವ್ರೆ, ಈ ಕ್ಲಬ್ ನಾವು ಎಕ್ಸ್ಕ್ಲೂಸಿವ್ಲಿ ಕುರುಡ್ರಿಗಂತ ಮಾಡಿದ್ ನೋಡಿ. ಯಾರು ಕುರುಡ್ರಲ್ಲ ಅವ್ರು ಮಿಸ್ಯೂಸ್ ಮಾಡ್ಕೋಬಾರ್ದು ನೋಡಿ. ಅದಕ್ಕೆ ಈ ಟೆಕ್ನಿಕ್ ಯೂಸ್ ಮಾಡಿರೋದು. ಮೆಂಬರ್ಶಿಪ್ ಅನ್ನು ಹೇಳ್ಕೊಳ್ಳೋಷ್ಟಿಲ್ಲ, ಆದ್ರೂ ಎಂಟರ್ಟೈನ್ಮೆಂಟ್ ನಾನಂತೂ ಗ್ಯಾರಂಟಿ. ಇವಾಗ ಒಂದು ಜನ ಮಾಡ್ತೀರಾ? ಹಾ ಸರ್. ಒತೆಲೋ
ನೀವು ಶರ್ಟ್ ಸ್ಪೆಷಲಿಸ್ಟ್, ಪ್ಯಾಂಟ್ ಸ್ಪೆಷಲಿಸ್ಟ್, ಬೂಟ್ ಸ್ಪೆಷಲಿಸ್ಟ್, ಸೂಟ್ ಸ್ಪೆಷಲಿಸ್ಟ್, ಸ್ಯಾರಿ ಸ್ಪೆಷಲಿಸ್ಟ್, ಕುಪ್ಸಾ ಸ್ಪೆಷಲಿಸ್ಟ್. ನಮ್ಮನೆ ಟೈಲರ್ ಚೆಕಪ್ ಮಾಡಿರಿ. ಆಗ ಚಡ್ಡಿ ಸ್ಪೆಷಲಿಸ್ಟ್ ಪ್ರಸಿದ್ಧಿಯಾಗಿಲ್ಲ ಅಂತ ಗೊತ್ತಿದ್ದೀನು. ಚಡ್ಡಿ ಕಾಣಿಸ್ತಿದ್ದೀನು. ಇಲ್ಲ ಹಂಗಾಗಿಲ್ಲಪ್ಪ. ನಾನು ಎಲ್ಲಿನ ಬರೀ ಹೂವಿನಂತೆ ಪ್ಯಾಂಟಿನ ಬರೀ ಚಡ್ಡಿ ಕೊಡ್ತೀನಿ. ಯಾರು ಕಣ್ಣಿಗೂ ಬಿಡೋದಿಲ್ಲ. ಈ ಹೂವಿಗೂ ಚಡ್ಡಿಗೂ ಒಂದು ಫರಕೇನಪ್ಪ ಅಂದ್ರ ಹೂವು ಕೆಳದ ವಾಸನೆ ಬಿಡಿಸ್ತೈತಿ, ಚಡ್ಡಿ ಹುಡ್ದ ನಾಚಿಕೆ ಬಿಡಿಸ್ತೈತಿ. ನನ್ನ ಚಡ್ಡಿ ವಾಸನೆ ಬಗ್ಗೆ ಏನ್ ಹೇಳಿ? ನೀವು ಅದನ್ನು ಒಂದ್ಸತಿ ಹಾಕೊಂಡ್ರೆ ತೆಗಿಯೋಗಿಲ್ಲ. ಅಷ್ಟು ಕರೆಕ್ಟ್ ಫಿಟ್ಟಿಂಗ್. ಈ ಊರಿನ ಹವಾಕ್ಕಂತೂ ನನ್ನ ಚಡ್ಡಿ ಬಹಳ ಅನುಕೂಲ. ನಿನ್ನ ಚಡ್ಡಿ ಬೇಕಂದ್ರ ನಿಮ್ಮ ಮಮ್ಮಿ ಡ್ಯಾಡಿಗೆ ಹೇಳಿ ಗಿಡ್ಡೂರ್ ಟೈಲರ್ ಹೊಲಿದ ಸ್ಪೆಷಲ್ ಚಡ್ಡಿಗಳನ್ನೇ ಉಪಯೋಗಿಸಿ. ಏಕದಮ್ ಸಸ್ತಾ, ಮಾಲ್ ಬರಾಬರ್. ಯಾರ ಗಿರಾಕಿ ಬಂದಾಗ ಕಾಣಿಸ್ತಿದೆ ನೋಡ್ಬಿಟ್ಟು. ಕಾಲೇ ಹೇಗಿತ್ತು ಡೈಲಾಗು? ಚೆನ್ನಾಗಿತ್ತು ಸರ್. ಆದ್ರೆ ಈ ಮೊದಲೇ ಕಣ್ ಕಾಣಿಸುತ್ತಾ? ಓ ಸರಿಯಾಗಿ ಕಾಣಿಸುತ್ತೆ ರೀ. ಮತ್ತೆ ಈ ಕ್ಲಬ್ ಅಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ? ಅದು ಈ ಡೋರ್ ಬುಕ್ಕರ್ 5 ಫೀಟ್ ಆಳ ಇದೆ ನೋಡಿ. ಇಷ್ಟೆಲ್ಲಾ ಸೆಕ್ಯೂರಿಟಿ ದಾಟಿ ಯಾರಾದ್ರೂ ಕಣ್ ಕಾಣಿಸೋರು ಬಂದು ಮಿಸ್ಯೂಸ್ ಮಾಡ್ತಾರೆ ಕ್ಲಬ್ಗೆ. ಅದಕ್ಕೆ ಇವನ್ನ ಇಟ್ಕೊಂಡಿರೋದು. ನಮ್ಮನ್ನೆಲ್ಲ ಓ ಸರಿ ಬಿಡಿ ಸರ್. ಇವಾಗೇನು ಟೀ ಕುಡಿತೀರಾ? ಎಕ್ಸ್ಕ್ಯೂಸ್ ಮೀ ಸರ್, ಐ ವಾಂಟ್ ಬೋಂಬಿಟಾ. ಒಂದು ಹೆಲ್ದಿ ಹಾರ್ಲಿಕ್ಸ್ ಪ್ಲೀಸ್. ನಿಮಗೆ ಸುಂದರ ಗೆಸ್ಟ್ಗೆ ನನ್ನ ಕೇಳಿದ್ರ ಆಗ್ಬೋದು. ಆದ್ರೆ ಈ ಚಳಿಗಾಲದ ಕಾಫಿ ಕುಡಿ ಮಜಾನೇ ಬೇರೆ ನೋಡಿ. ಕಾಫಿ ಗೀಫೆಲ್ಲ ನಂಗೆ ಮಾಡಕ್ ಬರಲ್ಲ. ಬೇಕಾದ್ರೆ ನೀವೇ ಮಾಡ್ಕೊಂಡು ಕುಡ್ಕೊಳ್ಳಿ. ಅಷ್ಟೊಂದು ತೊಂದರೆ ತೊಗೊಳಲ್ಲ. ಟೀನೇ ಮಾಡ್ಕೊಂಬಂದು ಕುಡಿತೀನಿ. ಸರಿ ಒಳ್ಳೇದು. ಹೋಗ್ತಲ್ಲ ಸರಿ ಒಂದು ಕಡಕ್ ಟೀ ಮಾಡ್ಕೊಂಡು ಬರೋಣ ಬಾರ. ಕಾಲೇ ಅವ್ರೆ, ನಿಮ್ಗೆ ಕಾಫಿ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಹೌದು, ತುಂಬಾ ಇಷ್ಟ. ಆದ್ರೆ ಕಾಫಿ ಕುಡಿಯೋ ಮಜಾನೇ ಗೊತ್ತಿಲ್ಲ ನೋಡಿ. ಸರ್, ಸರ್ ಈ ಕಾಫಿ ಕುಡಿಯೋ ಡ್ರೈವರ್ ಕಾರು ಬ್ರೇಕ್ಗಿಂತ ಆಕ್ಸಿಲೇಟರ್ ಮೇಲೆ ಜಾಸ್ತಿ ಇರುತ್ತೆ. ಅವಾಗ ಗಾಡಿ ಇಡ್ತಿಕ್ ಸಿಗಲ್ಲ ನೋಡಿ. ಇದು ನಾವು ಹಿಲ್ಲರ್ ಮಾಸ್ಟರ್ ಯೋಚನೆ. ಹೋ ಹಂಗಿದ್ರೆ ಯಪ್ಪ ಜೀವನದಲ್ಲಿ ಕಾಫಿ ಇಲ್ಲ, ಅವನು ಬ್ರಹ್ಮಚಾರಿ. ಸಣ್ಣ ಮಾರುತಿ. ಸಣ್ಣ ಮಾರುತಿನ? ಅದು ಅವನು ರೋಡಲ್ಲಿ ಹೋಗ್ತಿರೋ ಕಾರ್ಗಳ ಬಗ್ಗೆ ಮಾತಾಡ್ತಿದ್ದಾನೆ. ಓ ಒಳ್ಳೆ ಅಭ್ಯಾಸ. ಈ ಕ್ಲಬ್ ಬರೀ ಹುಡುಗರು ತಾನೆ ಸರ್, ನಮ್ ಚಕ್ಕ ವಾಯ್ಸ್ ಎಕ್ಸರ್ಸೈಸ್ ಮಾಡ್ತಿದ್ದಾನೆ. ಎಕ್ಸರ್ಸೈಸ್ ಎಲ್ಲ ಮಾಡ್ತೀರಾ? ಮಾಡಿ ಮಾಡಿ, ಒಳ್ಳೆ ಅಭ್ಯಾಸ. ಈ ಕಾಲದಲ್ಲಿ ಜನ ಕೆಲಸ ಅನ್ಕೊಂಡು ಎಕ್ಸರ್ಸೈಸ್ ಮಾಡೋದೇ ಮರ್ತ್ಬಿಟ್ಟಿದ್ದಾರೆ. ನೀವು ಮಾಡ್ತಿದ್ದಾರೆ ಅಂದ್ಮೇಲೆ ಒಳ್ಳೆ ಅಭ್ಯಾಸ. ಮಾಡಿ ಮಾಡಿ. ಅಯ್ಯೋ, ಅದು ಎಕ್ಸರ್ಸೈಸ್ ಅಲ್ಲ, ಮೆಣಸಿನ್ಕಾಯಿ ತಿಂದಿದ್ದು ನಾನು. ಓ ಇದೂ ಒಳ್ಳೆ ಅಭ್ಯಾಸ. ತಿನ್ನಿ ತಿನ್ನಿ. ಇದೂ ಒಳ್ಳೆ ಅಭ್ಯಾಸ. ಸರ್, ಒಳ್ಳೆ ಅಭ್ಯಾಸ ಅಂದ್ರಲ್ಲ, ನಮ್ ಜಗ್ಗಂಗೆ ಇನ್ನೂ ಒಳ್ಳೊಳ್ಳೆ ಅಭ್ಯಾಸ ಇದೆ. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಪೋಲಿಯಪ್ಪ. ಆಗ್ಬೇಕಂತ ನಮಗೂ ಆಸೆ ಸರ್. ಅವಕಾಶ ಸಿಕ್ತು. ಅವಕಾಶ ಎಲ್ಲ ಸಿಗಲ್ಲ, ನಾನು ಹುಡ್ಕೊಂಡು ಹೋಗ್ಬೇಕು. ಹುಡ್ಕಕ್ ಕಣ್ಣಿಲ್ವಲ್ಲ. ಅದಕ್ಕೆ ಹಾಗೆ ಹೌದು. ನೀವು ಕ್ಲಬ್ಗೆ ಬಂದು ಎಷ್ಟು ದಿನ ಆಯ್ತು? ನಾನ್ ಬಂದು 15 ದಿನ ಆಯ್ತು. 15 ದಿನ ಆಯ್ತಾ? ಹೌದು. ನಿಮ್ ಪರೀಕ್ಷೆ ಪಾಸ್ ಮಾಡಿದೆ. ಇಲ್ಲ ಮಾಸ್ಟರ್, ಈ ಕ್ಲಬ್ ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಮನೋರಂಜನೆಗಂತೂ ಪೂರ ಗ್ಯಾರಂಟಿ ನಾನು ಕೊಡ್ತೀನಿ. ಇದೆಲ್ಲ ಒಂದ್ ರೀತಿ ಆಗ್ತಾನೆ ಇರುತ್ತೆ. ಈಗ ನಿಮ್ ಜೊತೆ ಆಯ್ತಲ್ಲ ಆ ತರ. ಯಾವುದು? ನನ್ನ
ನಮಸ್ಕಾರ ಸರ್. ಚೆನ್ನಾಗಿದ್ದ? ಹಾ, ಚೆನ್ನಾಗಿದೆ. ಇವನು ನನ್ನ ಸ್ನೇಹಿತ ರವಿಚಂದ್ರ ಅಂತ. ನಂದು ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಸರ್ ನನ್ನ ಹೆಸರು ಸದಾಶಿವ ಕಾಲೆ ಅಂತ. ಕಾಲೆ ಅಂದ್ರೆ ಸರ್ ನಿಮ್ಮ ಜಾತಿ ಯಾವುದು? ಯಾಕೆ ಜಾತಿನೆಲ್ಲ ಕೇಳ್ತಿದ್ದೀರಾ? ಅದು ಈ ಮಾತಾಡೋ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗ್ಬಾರ್ದು ನೋಡಿ. ಬಿಡ ಪಂಡ್ರಾಪುರ, ಜಾತಿ ಕಪ್ಪಿದ್ರೇನು ಬೆಳ್ಳಗಿದ್ರೇನು ಇದು ನಮ್ಗೆ ಕಟ್ಟಾಡ್ಸಲ್ಲ. ಬೇಡ ಸರ್. ಸಂಕೋಚ ಇರ್ಬೋದು ಕಣಪ್ಪ. ಸುಮ್ರಲ್ವಾ? ನಾನೇ ಹೇಳ್ತೀನಿ ಸರ್. ನಿಮ್ಮ ಹೆಡ್ಲೈಟ್ಸ್ ಯಾವಾಗ ಹೋಯ್ತು? ಹೆಡ್ಲೈಟ್ಸ್ ಅಂದ್ರೆ ಕಣ್ಗಳ? ಹೌದು ಸರ್, ಒಂದು 30 ವರ್ಷ ಆಯ್ತು. ಜಗ ಇನ್ನೊಂದು 7-8 ವರ್ಷ ಆಗಿರ್ಬೋದಲ್ವೇನೋ? ಹಾಗಿದೆ ಹಾಗಿದೆ. ನಿಮ್ದು ಯಾವಾಗ ಹೋಯ್ತು ಸರ್? ಸರ್ ನಂದು 2 ವರ್ಷ ಆಯ್ತು ಸರ್. ನನ್ನ ಮಗನ ಬರ್ತಡೇ ದಿನ ಹೋಯ್ತು. ಓ, ನಿಮಗ್ ಮಗ ಬೇರೆ ಇದ್ದಾನ? ಹೌದು ಸರ್, ಒಬ್ಬನೇ ಮಗ. ಜಗ ಸರ್ವಿಸ್ ಗಾಡಿ ಓಡಿಸೋ ಅಭ್ಯಾಸ ಇದೆ. ಅಲ್ಲೇ ಅವ್ರೆ, ನಿಮ್ದು ಸಿಂಗಲ್ ಸ್ಟ್ಯಾಂಡ ಅಥವಾ ಡಬಲ್ ಸ್ಟ್ಯಾಂಡ್ ಇದೆಯಾ? ನನ್ನ ಸಿಂಗಲ್ ಸ್ಟ್ಯಾಂಡ್ ಮಾತ್ರಪ್ಪ. ನಿಂದು? ನಮ್ದು ಬದುಕು ಜಟಕ. ಅಲ್ಲೇ ಅವ್ರೆ, ನಿಮ್ಮ ಮಗನ ಬರ್ತಡೇ ದಿನ ಕಣ್ಣು ಹೋಗುವಂಥದ್ದು ನೀವೇನ್ ಮಾಡ್ಕೊಂಡ್ರಿ? ಬೇಜಾರಾಗಿ ಹೇಳ್ಬಾರ್ದು. ನೋ ಸೀರಿಯಸ್ ನಾ. ಸ್ವಲ್ಪ ಬೇಜಾರು ಆಗ್ಬೋದು ಸರ್. ಅದು ಆಗ್ದಲೆ ನಾನು ಹೇಗೆ ಹೇಳಿ? ನೀವೇನೋ ತಲೆ ಕೆಡ್ಸ್ಕೋಬೇಡಿ ಸರ್. ನೀವು ಶುರು ಮಾಡಿ. ನಿಮ್ ಗಾಡಿ ಎಲ್ಲೇ ಹೋದ್ರು ವಾಪಸ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ನೀವು ಸ್ಟಾರ್ಟ್ ಮಾಡಿ. ನಾನೊಂದು ಪೆಗ್ ಸಿಗ್ಬೋದಾ? ಎಣ್ಣೆ ಬಹಳ ಮುಖ್ಯ ಅಂತ. ತಗೊಳ್ಳಿ. ಎಲ್ಲಿದ್ದೀರಾ? ಹೇಳ್ತೀರಾ ಸರ್? ಹಾಂ ಸರ್. ಅವತ್ತು ನನ್ನ ಮಗನ 4 ವರ್ಷದ ಹುಟ್ಟಪ್ಪ. ಯಾವ ವರ್ಷನೂ ಮಾಡದೇ ಇರೋದು ನಾನು ನನ್ನ ಹೆಂಡತಿ ಸೇರ್ಕೊಂಡು ತುಂಬಾ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದ್ವಿ. ಸ್ನೇಹಿತರು ಎಲ್ಲಾನು ಇನ್ವೈಟ್ ಮಾಡಿದ್ವಿ. ನನ್ನ ಮಗ ನಾನು ತಂದಿರೋ ಹೊಸ ಬಟ್ಟೆ ಹಾಕೊಂಡು ತುಂಬಾ ಖುಷಿಯಾಗಿ ಆಡ್ತಿದ್ದ. ಸಂಜೆ ಆಯ್ತು, ಇನ್ನೇನ್ ಕೇಕ್ ಕಟ್ ಮಾಡ್ಬೇಕು. ಆಗ ನನ್ನ ಕಣ್ಣಿಗೆ ಕಪ್ಪು ಪರ್ದೆ ತರ ಬಿದ್ದಂಗಾಯ್ತು. ಆಮೇಲೆ ನನ್ನ ಹೆಂಡತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ 5 ನಿಮಿಷ ಡಯಾಗ್ನೈಸ್ ಮಾಡಿ ನಿಮಗೆ ಬೈಲ್ಯಾಟ್ರಲ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ. ಅಷ್ಟೇ ಕಣ್ಣಲ್ಲಿ ಕಾಣಿಸ್ಲಿಲ್ಲ. ಸಣ್ಣ ಆಸೆ ಇತ್ತು, ನನ್ನ ಮಗನ ಸ್ಕೂಲ್ ನೋಡ್ಬೇಕು ಅಂತ. ನನ್ನ ಮಗ ನನ್ನ ಹತ್ರ ಬಂದು ಅಪ್ಪ ಅಪ್ಪ ನೋಡಪ್ಪ ನೋಡಪ್ಪ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ನೋಡಪ್ಪ ಅಂತ. ಸಮಾಧಾನ ಮಾಡ್ತೀನಿ ಸರ್. ಖುಷಿಯಾಗಿ ಹೇಳ್ತಿದ್ದೀನಮ್ಮ, ಬೇಜಾರು ಹೇಳ್ತಿಲ್ಲ ತಾನೆ. ಸರ್, ನಿಮ್ಮ ಮೊದಲು ಕಣ್ಣೀರು ಒರೆಸ್ಕೊಳ್ಳಿ. ಜಗ
ಸರ್ ನಿಮ್ದೇ ಒಂದು ಕಥೆ ಆದ್ರೆ ನಮ್ಗಳದೇ ಒಂದು ಕಥೆ ಸರ್. ನಾನು ಚಿಕ್ಕ ವಯಸ್ಸಿದ್ದಾಗ ನನ್ನ ಸ್ನೇಹಿತನ ಜೊತೆ ಮರಳಲ್ಲಿ ಆಟ ಆಡ್ತಾ ಇದ್ದೆ. ಅವನ್ನ ನಿಮ್ಮ ಮರಳು ಹೆರ್ಚೋದು, ನಾನು ನಿಮ್ಮ ಹಳ್ಳಿ ಹೆರ್ಚೋದು, ಹೀಗೆ ಆಟ ಆಡ್ತಾ ಇರ್ಬೇಕಾದ್ರೆ ಅವ್ನು ಒಂದೇ ಸಲ ನನ್ನ ಕಣ್ಣಿಗೆ ಮರಳು ಹೆರ್ಚ್ಬಿಟ್ಟ. ಅವಾಗ ನನ್ನ ಕಣ್ಣು ಜೋರ ಉರೇ ಸ್ಟಾರ್ಟ್ ಆಗ್ಬಿಡ್ತು. ಜೋರ ಕಣ್ಣೆಲ್ಲ ಉಚ್ಕೊಂಡೆ ನಾನು. ನೋಡ್ತೀನಿ ಎಲ್ಲ ಮಂಜು ಮಂಜ ಕಾಣ್ತಾ ಇತ್ತು ಸರ್. ಸುತ್ತಮುತ್ತ ಜನ ನನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅವಾಗ ಟ್ರೀಟ್ಮೆಂಟ್ ಆದ್ಮೇಲೆ ನನಗೆ ಇನ್ ಮುಂದೆ ಕಣ್ ಕಾಣಲ್ಲ ಅಂದ್ಬಿಟ್ರೆ ಸರ್. ಆವಾಗಿಂದ ನಾನು ಅಷ್ಟೇ ನಿಮ್ ತರನೇ ಕುರುಡನಾಗೆ ಜೀವನ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೋಬಾರ್ದು. ಕಣ್ಣಿಲ್ಲ ಅಂದ್ರೆ ಏನಂತೆ, ಬದುಕೋ ತಾಕತ್ತಿದೆಯಲ್ಲ ನಮಗೆ. ಬೇಜಾರು ಮಾಡ್ಕೋಬೇಡಿ ಸರ್. ನೀವು ತುಂಬಾ ಗ್ರೇಟ್ ಸರ್. ಮನ್ಸಲ್ಲಿ ಅಷ್ಟು ನೋವು ಇಟ್ಕೊಂಡ್ರು ಇಷ್ಟು ಖುಷಿಯಾಗಿದ್ದೀರಲ್ಲ. ಬಿಡಿ ಸರ್, ಇದೆಲ್ಲ ಜಗ 10 ಗಂಟೆ ಆಯ್ತು. ಹೌದು, ಸ್ನಾನ ಮಾಡೋ ಟೈಮು. ಓ, ನೀವು ದಿನ 10 ಗಂಟೆಗೆ ಸ್ನಾನ ಮಾಡೋದು? ಇಲ್ಲ ಇಲ್ಲ, ಚಂದ್ರಾಪುರ ಡೈಲಿ ಸ್ನಾನ ಮಾಡಲ್ಲ, ಓನ್ಲಿ ಒಕೇಶನಲಿ. ಅದು ಪಕ್ಕದ ಮನೆ ಹುಡುಗಿ ಸ್ನಾನ ಮಾಡೋದು. ಪಕ್ಕದ ಮನೆ ಹುಡುಗಿನ? ಹೌದು ಕಾಲೆ, ವಯಸ್ಸಿಗೆ ಬಂದಿರೋ ಹುಡುಗಿ. ಯಾವತ್ತಾದ್ರೂ ಒಂದು ಹುಡುಗಿ ಸ್ನಾನ ಮಾಡೋದನ್ನ ಕೇಳಿಸ್ಕೊಂಡಿದ್ದೀರಾ? ಒಂದು ಹುಡುಗಿ ಸ್ನಾನ ಮಾಡಿದ್ರೆ ಕೇಳಿಸ್ಕೋಬೇಕಾ? ನೋಡಕ್ಕಂತೂ ಆಗಲ್ಲ, ಕೇಳಿಸ್ಕೊಂಡ ಬನ್ನಿ. ಅದಕ್ಕೆ ಕೇಳಿಸ್ಕೊಳ್ಳಿ ಕಾಲೆ, ಅದ್ರಲ್ಲೊಂಥರ ಸುಖ ಇದೆ. ಅಂದಾಗೆ ನಿಮ್ ಏಜ್ ಎಷ್ಟು? 32. ಹಾಗಾದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಸರ್, ನಾನು ತೂಪಡಿ ಸರ್. ಅಯ್ಯೋ, ಇವನ್ ಇಷ್ಟ. ಅವಳು ವಸ್ತ್ರನ ತಗೊಂಡು ಬಾತ್ರೂಮ್ ಕಡೆ ಬರ್ತಾ ಇದ್ದಾಳೆ. ಮತ್ತೆ ಸೌಂಡ್ ಈ ಕಡೆ ಬರ್ತಿದೆ. ಗೋಡೆ ಕಿವಿನ ಗೋಡೆಗೆ ಇಟ್ಟು ಕೇಳಿ. ಅಲ್ಲೇ ಕೇಳಿಸ್ತಿದ್ಯಾ? ಅಲ್ಲೇ ಕೇಳಿಸ್ತಿದ್ಯಾ? ಇಲ್ಲೇ ಕೇಳಿಸ್ತಿದೆ. ಡೋರ್ ಓಪನ್ ಮಾಡಿದ್ಲು. ಇದ್ಯಾವ್ದವರು? ಕೇಳಿಸ್ತಾರೆ. ಈ ಹಾಡು ಯಾಕೆ? ಅವಳು ನಿರ್ವಹಿಸ್ತಾ ಹೋಗ್ತಿದ್ದಾಳಲ್ಲ. ಅದಕ್ಕೆ ಈ ಕೃಷ್ಣನ ಹಾಡು ಯಾಕೆ? ಅವ್ರು ಯಾಕೆ? ಅದು ಏನಿದೆ ಯೋಚನೆ ಮಾಡ್ಬೇಡಿ ಕಾಲೆ, ಇದರಲ್ಲೇ ಮುಳುಗೋಗಿ ಸ್ವಯಂವರದಲ್ಲಿರೋ ಕೃಷ್ಣ ನೀವೇ ಆಗಿ. 30 ವರ್ಷದ ಕಾಲೆ ಅವರೇ, ನಿಮ್ಮ ಪೌರುಷನ ಮೆಚ್ಚಿ ಆ ಸ್ಥಾನದಲ್ಲೂ ನಿಮ್ಮನ್ನೇ ನೋಡ್ತಿದ್ದಾಳೆ. ಎಲ್ಲವೂ ನೀವೇ ಅಂತಿದ್ದಾಳೆ. ಅವರೇ, ನಿಮ್ ಒಂದು ಸುಂದರವಾದ ಹುಡುಗಿ ನಿಮ್ಮ ರುಕ್ಮಿಣಿ ಸ್ನಾನ ಮಾಡ್ತಿದ್ದಾಳೆ ಅನ್ಕೊಳ್ಳಿ. ಅಷ್ಟು ಸುಂದರವಾಗಿ ಯೋಚನೆ ಮಾಡ್ಬೇಕಾ? ಯೋಚನೆ ಅಷ್ಟೇ ಮಾಡೋಕ್ಕಾಗೋದು. ಈ ಹಾಡು ಯಾಕೆ? ಚಳಿಗೆ. ಚಳಿ ಚಳಿ ತಾಳೇನು ಈ ಚಳಿಯ. ಆಹಾ, ಆಹಾ, ಓಹೋ, ಓಹೋ. ಅಯ್ಯೋ, ಅಂದ್ರೆ ಇವಳು ತಣ್ಣೀರ್ ಸ್ನಾನ ಮಾಡ್ತಿದ್ದಾಳ? ಗಂಗೆ ಸ್ನಾನ. ಇಂಥ ಸಮುದ್ರಕ್ಕೆ ಕಣ್ಣಿಲ್ವಲ್ಲ ಅಂತ ಬೇಜಾರಾಗ್ತಿದ್ಯಲ್ಲ. ಕ್ರೌನಿಂಗ್ ಗ್ಲೋರಿ.
ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಏನ್ ಹೇಳ್ತಿದ್ಯಾ ಗುರು? ನನ್ನ ದೇಹದಲ್ಲಿರೋ ರೋಮ ಎಲ್ಲ ಖುಷ್ಬು ಬರ್ತಿದ್ದಾಳೆ. ಜೋರ ಕಿಚ್ಬೇಡ್ರಿ, ಕೇಳಿಸ್ಕೊಂಡ್ರೆ ಅವ್ರು ನಾಳಿಂದ ಸ್ನಾನಕ್ಕೆ ಬರಲ್ಲ. ಕೇಳಿಸ್ಕೊಳ್ಳಿ. ಸೌಂಡ್ ಎಲ್ಲ ಖಾಲಿ. ಸ್ನಾನ ಮುಗಿದು ಬನ್ನಿ. ನಾನು ಇಷ್ಟೇ ಕುಡ್ದಿಲ್ಲ. ಸ್ನಾನ ಒಂದೇ ಮಾಡೋದು ಒಳ್ಳೆ ಅಭ್ಯಾಸ. ಒಳ್ಳೆ ಅಭ್ಯಾಸ. ಪಂಡ್ರವ್ರೆ, ಆ? ಅವ್ರು ಇವಾಗ ಮೈ ಒರ್ಸ್ಕೊಂತಿರ್ಬೋದಾ? ಹೊಸ್ಕೊತಿರ್ಬೋದು. ಮತ್ತೆ ಸೌಂಡೇ ಕೇಳ್ತೀರಾ? ಅದು ಹೊಸ್ಕೊತಿದ್ದಾಳಲ್ಲ, ಅದಕ್ಕೆ ಕೇಳಿಸ್ತಿಲ್ಲ. ಕರ್ಕಿಟ್ಟವಲ್ಲ, ಒಳ್ಳೆ ಅಭ್ಯಾಸ. ಇನ್ನೂ ಒಳ್ಳೆ ಅಭ್ಯಾಸ. ಕಾಲೆ ಅವ್ರೆ? ಕಾಲೆ ಅವ್ರೆ? ಟೀ ರೆಡಿ? ನನಗೆ ಕೊಡಿ. ಎತ್ತು ಮಾಡ್ರ ನೀನಾ ಕೊಟ್ರೆ ನೀನ ಕುಡ್ಕೊಂಡ್ ಬಿಡ್ತೀಯ. ಕಾಲೆ ಅವ್ರೆ ಎಲ್ಲಿದ್ದೀರಾ? ಸರ್, ಇಲ್ಲಿದ್ದೀನಿ ಸರ್. ಇಲ್ಲಿದ್ದೀರಾ? ತಗೊಳ್ಳಿ ನಿಮ್ ಟೀ. ಕೋಲ್ ಯಾಕೆ? ಇಲ್ಲ ಇಲ್ಲೇ ಮೀನ್ ಹಿಡಿಯಕ್ಕೆ. ಓ, ಮೀನೆಲ್ಲ ಹಿಡಿತೀರಾ? ಒಳ್ಳೆ ಅಭ್ಯಾಸ. ಎಲ್ಲಿ ಹಿಡಿತೀರಾ? ಇಲ್ಲೇ ಪಕ್ಕದಲ್ಲಿ ಒಂದು ಹೊಂಡ ಇದೆ. ಆ ಹೊಂಡದಲ್ಲಿ ಮೀನೇ ಗಾಳ ಹಾಕೊಂಡು ಕುಂತ್ರೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ನೋಡಿ. ಅದಕ್ಕೆ ಈ ಗೌತಮ್ ಬುದ್ಧನಿಗೆ ಮರದ ಕೆಳಗಡೆ, ರಾಮದಾಸನಿಗೆ ಮಧ್ಯ ವೇದಿಕೆ ಮೇಲೆ ಜ್ಞಾನದ ಆಯ್ತು ನೋಡಿ. ಹಂಗೆ ನಮಗ ಹೊಂಡದ ಹತ್ರ ಆದ್ರೂ ಆಗ್ಬೋದು, ಯಾರಿಗೆ ಗೊತ್ತು. ಬಣ್ರ ಬಾರ, ನನ್ ಟೈಮ್ ಆಯ್ತು. ನಡೀರಿ ಸರ್, ಬಂದೆ. ಪಂಡವ್ರಿಗೆ ನಿಮ್ಗೆಲ್ಲ ಆಗುತ್ತೆ. ನನಗೇನಾರ ಆದ್ರೆ ಅಲ್ಲಿ ನೀರಿರುತ್ತಲ್ಲ. ಜಗವ್ರೆ, ಆ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ. ಕೇಳಿ. ನಿಮ್ ಕಣ್ಣು ಹೇಗೆ ಕಳ್ಕೊಂಡ್ರಿ? ಜಗ್ಗನ್ ಕಣ್ಣಿನ ಸ್ಟೋರಿನಾ ಅವ್ರಕ್ಕಿಂತ ಚೆನ್ನಾಗಿ ನಾನು ಹೇಳ್ತೀನಿ. ಬಂದೇ ಇರಿ. ನೀವು ಹೋಗಿ ಸರ್, ಸುಮ್ಮನೆ. ನಮ್ ಪಂಡ್ರಾಗೆ ಕಂಡರ ಕತೆ ಕೇಳೋದ್ರಲ್ಲಿ ಹೇಳೋದ್ರಲ್ಲಿ ಅದು ಏನ್ ಸುಖಾಯನ. ಕಾಲೆ ಅವ್ರೆ, ಅವ್ನ್ ಕತೆ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಸರ್, ಹೇಳಿ ಸರ್, ಹೇಳಿ. ಅವತ್ತಿನ ದಿನ ಏನಾಯ್ತಂದ್ರೆ ಏನಾಯ್ತು? ಏನಾಯ್ತಾ? ಆಪ್ಟಿಕ್ ಸಿಸ್ಮಾ. ಆಪ್ಟಿಕ್ ಸುಷ್ಮಾ ಅಂತ. ಅದು ಆಪ್ಟಿಕ್ ಸುಷ್ಮಾ ಅಲ್ಲ, ಸಿಸ್ಮಾ. ಅದೇ ಹಂಗಾದ್ರೆ ಏನು? ನಿನ್ ಮುಚ್ಕೊಂಡಿರು, ನಾನೇ ಹೇಳ್ತೀನಿ. ಅವನೇ ಹೇಳ್ತಾನೆ ಸರ್. ಅವನ್ ಕಥೆ ಅಲ್ವಾ, ನನ್ಕಿನ್ನ ಚೆನ್ನಾಗಿ ಅವನೇ ಹೇಳ್ತಾನೆ. ಹೇಳ. ಕಾಲೆಯವ್ರೆ, ಮನುಷ್ಯನ ಮಿದುಳಿನಲ್ಲಿ 2 ನರಗಳಿರುತ್ತೆ. ಆ 2 ನರಗಳು ಕ್ರಾಸ್ ಆಗೋ ಜಂಕ್ಷನ್ಗೆ ಹಿಂಗೆ ಕ್ರಾಸ್ ಆಗುತ್ತೆ. ಮುಚ್ಕೊಂಡಿರೋ. ಡಾಕ್ಟರ್ ಭಾಷೆಯಲ್ಲಿ ಆಪ್ಟಿಕ್ ಸಿಸ್ಮಾ ಅಂತಾರೆ. ಎಲ್ಲರ ತಲೆಯಲ್ಲಿ ಅದಿರುತ್ತೆ. ಅದ್ರ ಡಿಫ್ರೆನ್ಸ್ ಏನು ಅಂದ್ರೆ, ಯಾವುದೋ ಮರದ ಮೇಲೆ ಒಂದು ಕಾಗೆ ಕೂತ ಹಾಗೆ ಈ ಆಪ್ಟಿಕ್ ಸಿಸ್ಟಮ್ ಮೇಲೆ ಆಸ್ಟ್ರೋಸೈಟೋಮ ಕೂತ್ಕೊಂಡ್ಬಿಟ್ಟಿದೆ. ದಿನದಿಂದ ದಿನ ಅದ್ರ ಆಕಾರ ದೊಡ್ಡದಾಗಿ ನಾನು ಕಳ್ಕೊಂಡೆ. ನೋಡಿ ಕಾಲೆ ಅವರೇ, ಸಾರಿ, ನೋಡಕ್ಕಾಗಲ್ಲ, ಕೇಳಿಸ್ಕೊಳ್ಳಿ. ಈ 2 ನರಗಳು ಕ್ರಾಸ್ ಆಗೋ ಜಂಕ್ಷನ್ ಮೇಲೆ ಏನೋ ಒಂದು ಕೂತಿದೆ. ಏನದು? ಕಾಗೆ. ಸುಮ್ಮನೆ ಸರ್, ಆಸ್ಟ್ರೋಸೈಟೋಮ. ವೆರಿ ಗುಡ್. ಅದೇ ಕಣ್ಣಿಂದ ಶುರು ಆದ್ಕತ್ಲೆ ನನ್ ಮನ್ಸಿಗೂ ಹರಡೋಕ್ ಶುರು ಆಯ್ತು. ಎಳ್ಳಷ್ಟು ಇದ್ದಿದ್ದು ಎಳನೀರಷ್ಟು ದೊಡ್ಡದಾಯ್ತು. ನಿನ್ ತಲೆಗೆ ಎಳ್ನೀರಾಗಿತ್ತೇನೋ? ಸ್ವಲ್ಪ ಸುಮ್ಮನೆ ಇರೋ. ಮೊದಲು ಅದು ನನ್ನ ದೃಷ್ಟಿನ ಕಿತ್ಕೊಂತು. ನಂತರ ನನ್ನ ಆಸೆಗಳನ್ನ, ನನ್ನ ಕನಸುಗಳನ್ನ, ಕೊನೆಗೆ ನನ್ನ ಜೀವನನೇ. ಸರ್, ನಂಗೆ ಅನಿಸ್ತಿದೆ ಯಾಕೋ ಬೇರೆ ವಿಚಾರದ ಬಗ್ಗೆ ಮಾತಾಡೋಣ ಅಂತ. ನಮ್ಗೆ ಆಗ್ಲೇನೆ ಅನಿಸ್ತು ಸರ್. ಅಷ್ಟೇ. ಬೇರೆ ಏನಾದ್ರು ಇದ್ರೆ ಹೇಳೋ. ನಿಮ್ಮ ಹೆಂಡತಿ ಯಾವೂರು? ಇದು ಒಳ್ಳೆ ಮ್ಯಾಟ್ರು. ಹೌದು ಸರ್, ಯಾವುದು ನಿಮ್ಮ ಹೆಂಡತಿದು? ಯಾಕೆ ಹೇಳ್ತಿದ್ದೀರಾ? ನೀವೇ ಹೇಳಿದ್ರಲ್ಲ ಬೇರೆ ವಿಷಯದ ಬಗ್ಗೆ ಮಾತಾಡೋಣ ಅಂತ. ಅವಳದು ಧಾರವಾಡ
ಒಳ್ಳೆ ಕಾನ್ಫಿಡೆನ್ಸ್ ಸ್ಮಾರ್ಟ್ನೆಸ್ ತುಂಬಾ ಬಂದಿತ್ತು. ಜೀವನಕ್ಕೆ ಹುಡುಗಿ ಬೇಕು ಅಂತ ಅನ್ನಿಸ್ತಾ ಇತ್ತು. ಅನ್ಸುತ್ತೆ ಸರ್, ವಯಸ್ಸಲ್ವಾ ಅನ್ಸುತ್ತೆ. ಅವಾಗ ಚಿಕ್ಕದ್ದು ಕಾಂತ ಅಂತ ಪಂಡ್ರ ಸಾಂಗ್ ಹೇಳೋ ಸಾಂಗು. ನಿನ್ ಕಾಂತ ಕಣ, ನೀನೇ ಹಾಡು. ಕಾಂತ ನೇನು ಬರ ಮಾತ್ರ ಹೇಳಿ. ಅವಳು ನಂದರನೇ ಜೀವನ ನಡೆಸ್ತಾ ಇದ್ಲು. ಒಬ್ರಿಗೊಬ್ರು ಪರಿಚಯ ಆಯ್ತು, ಪರಿಚಯ ಸ್ನೇಹ ಆಯ್ತು, ಸ್ನೇಹ ಪ್ರೀತಿ ಆಯ್ತು. ಅಲ್ಲೇ ಅವ್ರೆ ನಿಮ್ಗೆ ಅರ್ಥ ಆಗ್ತೀರ ತಾನೆ? ಅರ್ಥ ಆಗದೆ ಇರುತ್ತೇನೋ. ಒಂದ್ ಮಗು ತಂದೆ ಆದ್ರು ಪಕ್ಕ ಪೋಲಿ ಆದ್ಮೇಲೆ ತಂದೆ ಆಗೋದು. ಹೀಗೆ ಧಾರವಾಡ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ನಮ್ಮಿಬ್ರು ಪ್ರೀತಿ ಸುಂದರವಾಗಿ ಶುರು ಆಯ್ತು. ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಗಂಟೆಗಳ ಕಾಲ ಮಾತಾಡ್ತಾ ಇದ್ವಿ. ಕಾಂತನ್ ಜೊತೆಗ? ಹೌದು, ಲವ್ ಲೆಟರ್ ಎಲ್ಲ ಬರೀತಾ ಇದ್ವಿ. ಕಾಂತನ್ಗ? ಖಂಡಿತವಾಗ್ಲು. ಅಲ್ಲೇ ಅವ್ರೆ ನಿಮ್ ಹೆಂಡತಿಗೆ ಯಾವ್ದಾದ್ರು ನೀವು ಲವ್ ಲೆಟರ್ ಬರ್ದಿದ್ರಾ? ಅವಳು ಧಾರವಾಡದಲ್ಲಿ ಓದ್ತಿರ್ಬೇಕಾದ್ರೆ ನಾನು ಬರ್ತಿದ್ದೆ. ಓಹ್, ನಿಮ್ದು ಲವ್ ಮ್ಯಾರೇಜ್ ಅನ್ಸುತ್ತೆ. ಲವ್ ಮ್ಯಾರೇಜ್. ಇಂಟರ್ ಕ್ಯಾಸ್ಟಾ? ಇಂಟರ್ ಕ್ಯಾಸ್ಟ್. ಆಕ್ಚುಲಿ ನಂದು ಕಾಂತದ್ದು ಇಂಟರ್ ಕ್ಯಾಸ್ಟೇ. ಮೊದ್ಲು ಅವ್ರ ಮನೆಗೆ ಒಪ್ಪಿರ್ಲಿಲ್ಲ, ಆಮೇಲೆ ಪ್ರಿನ್ಸಿಪಲ್ ಗೋಕರ್ಣ ಅವ್ರಿಗೆ ಮದುವೆಗೆ ಒಪ್ಕೊಂಡ್ರು. ಪ್ರಿನ್ಸಿಪಲ್ ಗೋಕರ್ಣನ? ನಮ್ಮ ಮಾವ ಆಗ್ಬೇಕಾದವರು ಆರ್ಟ್ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು. ಅವ್ರ ಮನೆ ನಮ್ ಕಾಲೇಜ್ ಆವರಣದಲ್ಲೇ ಇದ್ದಿದ್ದು. ಹಾಗೆ ಕಾಂತ ಪರಿಚಯ ಆಗಿದ್ದು. ಅದೇ ನನ್ನ ದುರಾದೃಷ್ಟ ಏನು ಅಂದ್ರೆ, ಎಲ್ಲ ಸರಿ ಹೋಗೋ ಸಮಯದಲ್ಲಿ ಕಾಂತ ಬೇರೆ ಹುಡುಗರು ಮದುವೆಗೆ ಹೋದ್ರು. ನೀವು ಸುಳ್ಳು ಹೇಳ್ತಿದ್ದೀರ ಜಗ ಅವರೇ. ಪ್ರಿನ್ಸಿಪಲ್ ಗೋಕರ್ಣ ಅವರು ನಿಮ್ಮಿಬ್ರು ಮದುವೆ ಗೊತ್ತಿರೋ ಚಾನ್ಸೇ ಇಲ್ಲ. ಸರ್, ಅವನೇ ಒಪ್ಪಿದ್ರು ಅಂತ ಹೇಳ್ತಾ ಇದ್ದಾನೆ. ಕಾಲೇ ಅವರೇ, ನನಗೆ ಸುಳ್ಳು ಹೇಳೋ ಅಭ್ಯಾಸನೇ ಇಲ್ಲ. ಆದ್ರೆ ಈ ಕ್ಷಣಕ್ಕೆ ನೀವು ಸುಳ್ಳು ಹೇಳ್ತಿದ್ದೀರಾ. ಪ್ರಿನ್ಸಿಪಲ್ ಗೋಕರ್ಣ ಬಗ್ಗೆ ನೀವೇನ್ ಹೇಳ್ತಿದ್ದೀರಾ? ಅವ್ರು ತೀರೋಗಿ ಸುಮಾರು ವರ್ಷ ಆಯ್ತು. ನಾನು ನೀವು ಧಾರವಾಡದಲ್ಲೇ ಇದ್ರು ಈ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಹೇಳಿ? ಅದು ಅಲ್ಲದೆ ನೀವು ಸುಳ್ಳು ಹೇಳ್ತಿರೋದಕ್ಕೆ ಸಾಕ್ಷಿ ಏನ್ ಗೊತ್ತಾ? ಅದೇನೋ ಕಾಂತ ಅನ್ನೋ ವ್ಯಕ್ತಿ ಜೊತೆ ಪ್ರೀತಿ ಸ್ನೇಹ ಏನೋ ಅಂತಿದ್ರಲ್ಲ, ಅವರು ಪ್ರಿನ್ಸಿಪಲ್ ಗೋಕರ್ಣ ಅವರ ಒಬ್ಳೆ ಮಗಳು. ಆ ಕಾಂತ ಕಳೆದ 5 ವರ್ಷದಿಂದ ಕಾಂತ ಸದಾಶಿವ ಖಾಲಿ ಆಗಿದ್ದಾಳೆ. ಅಂದ್ರೆ ನನ್ನ ಹೆಂಡತಿ ಆಗಿದ್ದಾಳೆ. ಸಾಕ್ಷಿ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ. ಅಂದ್ರೆ ನನ್ನ ಎಕ್ಸ್ ಲವರ್ ಕಾಂತ ಮದುವೆ ಆಗಿರೋದು ನಿಮ್ಮಲ್ಲೇನಾ? ಚಕ, ನನ್ಗೂ 4 ಮಗನಿದ್ದಾನೆ. ಅವನು ಸ್ವಲ್ಪ ಉದ್ದಕ್ಕಿದ್ದಾನೆ, ಗೋಲ್ ಮುಖ, ಸಣ್ಣ ಕಣ್ಣು. ಹೌದೌದು. ಜಗ, ಹಂಗಂದ್ರೆ ಅದು ಚಕ ಬಿಟ್ಟಾಗಿ ಕಾಣೆ. ಕಾಂತ ತುಂಬಾ ಒಳ್ಳೆ ಹುಡುಗಿ. ಅವ್ಳು ಮದ್ವೆ ಆಗಿದ್ರು ನನ್ನ ಮೀಟ್ ಮಾಡಕ್ ಬರ್ತಿದ್ಲು. ಚಕ, ನೀವೇನ್ ಹೇಳ್ತಿದ್ದೀರಾ? ಅವಳಿಗೆ ಮದ್ವೆ ಮಗ ಇದ್ರು ಕೂಡ ಇನ್ನೊಬ್ಬ ಹೊಸ ವ್ಯಕ್ತಿ ಜೊತೆ ಆಟಾಡ್ತಿದ್ರು ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನೇ ಹೊಸ ವ್ಯಕ್ತಿ ಆಗ್ತೀನಿ. ಈಗ ನನ್ನ ನಿಮ್ಮ ಪರಿಚಯ ಆಗಿದೆ. ಯೋಚನೆ ಮಾಡಿ ಕಾಲೆ, ಎಲ್ಲ ಸರಿ ಇದ್ದಿದ್ರೆ ನಿಮ್ಮ ಪ್ರೀತಿಯ ಹೆಂಡತಿಯ ಪ್ರೀತಿಯ ಗಂಡ ಆಗ್ತಿದ್ದೆ. ಕಾಲೆ ಅವರೇ, ಬನ್ನಿ ತೆಪ್ಕೊಳ್ಳಿ, ಬನ್ನಿ. ಚಕ, ನಾನು ಇಂಪ್ರೂವ್ ಏನಾಯ್ತು ಸರ್? ನಿಮಗೆ ಗೊತ್ತಿಲ್ಲ, ನನ್ನ ಹೆಂಡತಿ ಬಗ್ಗೆ ಎಷ್ಟು ಕೆಟ್ಟ ಮಾತಾಡ್ತಿದ್ರು ಗೊತ್ತಾ? ಕೂತ್ಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿದ್ದಾರೆ. ಮನುಷ್ಯನಿಗೆ ಟೆನ್ಷನ್ ಆದಾಗ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದಂತೆ ಮಾಡಿ. ಬ್ರೀತಿ ಹಾ ಸರ್. ಇವಾಗ ರಿಲೀಫ್ ಮುಗೀತು ಕಾಲೆ ಅವರೇ. ನಿಮ್ ಎಂಡ್ ಗೇಮ್ ಸ್ಟಾರ್ಟ್ ಆಯ್ತು. ಎಂಡ್ ಗೇಮ್? ನೀವೇನ್ ಹೇಳ್ತಿದ್ದೀರಾ? ಈ ರೂಮು ಸೌಂಡ್ ಪ್ರೂಫು. ನೀವು ಎಷ್ಟೇ ಕಿಂಚುವಾಗಿ ಸೌಂಡೇ ಹೋಗಲ್ಲ. ನಾನು ಯಾಕೆ ಓ
ಮಾಡ್ತೀರಾ, ಆದ್ರೆ ಫ್ಲೋರಿಗೂ 5 ಫೀಟ್ ಡಿಫ್ರೆನ್ಸ್ ಇದೆ. ನಾನ್ ಯಾಕೆ ಓಡೋಗ್ಲಿ? ಆಮೇಲೆ ಕಿಟಕಿ ಇದೆ ಅಂತ ಹಾರಕ್ ಹೋಗ್ತೀರಾ, ಆದ್ರೆ ಅಲ್ಲಿ ಕಿಟಕಿನೇ ಇಲ್ಲ. ಅಯ್ಯೋ, ಇವ್ರು 3 ಜನ ಏನ್ ಮಾತಾಡ್ತಿದ್ರ? ನೀವೆಲ್ಲ ಹುಚ್ಚರಾಗಿದ್ದೀರಾ? ಆಲೆ ಅವ್ರೆ, ನಾವು ಕುರುಡ್ನ ಬಲಿಕೊಂಡ್ರೆ ನಮಗ್ ಕಣ್ ಬರುತ್ತೆ ಅಂದಿದ್ರು. ಅದಕ್ಕೆ ಇವತ್ತು ನಿಮ್ಮನ್ನ ಬಲಿ ಕೊಡ್ಬೇಕಂತ ಇದೀವಿ. 3 ಜನ ಇದ್ದೀವಿ, ಅದಕ್ಕೆ 3 ಜನ ಕುರುಡರ ಅವಶ್ಯಕತೆ ಇತ್ತು. ಅದಕ್ಕೆ ಯೋಚನೆ ಮಾಡಿ ರೇಡಿಯೋ ಸಿಟಿದಲ್ಲಿ ಈ ಕ್ಲಬ್ ಬಗ್ಗೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದು. ಅದು ಸಾಧ್ಯ ಇಲ್ಲ ಕಾಲವ್ರೆ. ಈ ಊರು ಹೇಗಿದೆ ಅಂತ ನಮ್ದೇ ಏನಾದ್ರು ನೋಡಿದ್ದೀವಿ. ಮನುಷ್ಯ ಕೊನೆಯ ಗಳಿಗೆಯಲ್ಲಿ ಕೂಡ ಶಾಂತಿಯಿಂದ ಇರುತ್ತೆ. ಶಾಂತಿಯಿಂದ ಇರಿ. ಅಯ್ಯೋ, ಅಯ್ಯೋ. ನಾನ್ ಹೇಳದ್ನ ಗಮನಿಟ್ಟು ಕೇಳಿ. 1 ತಿಂಗಳ ಹಿಂದೆ ಭೈರವನಾಥ ನನ್ನ ಕನಸಲ್ಲಿ ಬಂದು ಈ ಕುರುಡ್ರನ್ನ ಬಲಿ ಕೊಟ್ರೆ ಕಣ್ ಬರುತ್ತೆ ಅಂದಿದೆ. ಅದಕ್ಕೆ ಬಲಿ ಕೊಡಕ್ಕೆ ಪ್ರೋಗ್ರಾಮ್ ಮಾಡಿರೋದು. ಮೊದಲನೇವರು ಸುರೇಶ, 2ನೇವರು ನೀವು, 3ನೇವರು ಉಮೇಶ. ಜಗ. ಅವ್ರು ಯಾವಾಗ ಬರ್ತಾರಂತೋ? ಸಂಜೆ ಅಷ್ಟರಲ್ಲಿ ಬರ್ತಾರಂತೆ ಮಾಸ್ಟ್ರೇ. ಬರ್ಲಿ ಅಂತಂದ್ರೆ ಕಾಲೇವರ ಕ್ರಿಯಾಕ್ರಮಣ ಮುಗಿಸೋಣ. ಅಯ್ಯೋ, ನೀವೆಲ್ಲ ರಾಕ್ಷಸರು. ಸುರೇಶನ್ ಸಾಯಿಸಿದ್ರೆ ನಿಮಗೆ ಮುಕ್ತಿ ಸಿಕ್ಕಿದೆ, ನನ್ನ ಸಾಯಿಸಿದ್ರೆ ನಿಮಗೆ ಮುಕ್ತಿ ಸಿಗಲ್ಲ. ಅಷ್ಟೇ ಅಲ್ಲ, ಈ ಜಾಗ ನನ್ನ ಹೆಂಡತಿ ಗೊತ್ತು. ಅವಳು ನನ್ನ ಹುಡ್ಕೊಂಡು ಇಲ್ಲಿ ಬಂದೇ ಬರ್ತಾಳೆ. ಕಾಲೇವ್ರೆ, ನಿಮ್ ಹೆಂಡತಿ ಬರೋಷ್ಟಿಗೆ ನಾವು 3 ಜನಕ್ಕೂ ಕಣ್ ಬಂದಿರುತ್ತೆ. ಅಷ್ಟರೊಳಗೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಿರ್ತೀವಿ. ಕಾಲವ್ರೆ, ನೀವೇನು ಯೋಚನೆ ಮಾಡ್ಬೇಡಿ. ಹೆಂಗಿದ್ರು ನನ್ನ ಕಣ್ ಬಂದಿರುತ್ತೆ. ನಿಮ್ಮ ಹೆಂಡತಿನ ನಾನ್ ಚೆನ್ನಾಗಿ ನೋಡ್ಕೊತೀನಿ. ಅಯ್ಯೋ, ರುಕ್ಮಿಣಿ ದೇವಿ, ನೀನಾರ ಸ್ನಾನ ಮಾಡ್ತಿರೋ ಬಂದು ನನ್ ಕಾಪಾಡು. ಅಲ್ಲ, ನಾಯಿ ಕೂಡ ಸ್ನಾನ ಮಾಡಲ್ಲ ಅಂದ್ರೆ ಎಲ್ಲ ಸೌಂಡು ನಮ್ ಟೇಪ್ ರೆಕಾರ್ಡ್ ಆಗಿದೆ. ಆಡ್ ಚೇಂಜ್ ಮಾಡ್ರಿ, 3 ಚೇಂಜ್ ಆಗುತ್ತೆ. ಅಯ್ಯೋ, ಬಿಟ್ಬಿಡ್ರೋ ನನ್ನ ಬಿಟ್ಬಿಡ್ರೋ. ಅಷ್ಟ್ರೇ ಅಯ್ಯೋ, ಅಯ್ಯೋ. ಕೊಡ್ತೀರಿ? ಈ ತರ ಇರ್ತವೆ, ಅದು ಗುಣ ಮಾಡ್ಬೇಕು. ಕಾಲವ್ರೆ, ಬಿಡ್ರೋ, ಬಿಡ್ರೋ. ಆಲೆಯವರೇ, ನಿಮ್ ಹೆಂಡತಿ ನಿನ್ನ ಮದುವೆ ಆಗಿದ್ರು ಜಗ್ಗನ ಹತ್ರ ಹೋಗ್ತಿದ್ದ. ಇಲ್ಲ 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 ಇಲ್ಲ. ನಾನು ಇನ್ನು ಬದುಕಿದ್ದೀನಿ. ಕಾಲೇವರೇ, ಇವಾಗ ಒಂದು ತೆಗ್ಬೇಕು ಅನ್ಸುತ್ತೆ. ಸುಮ್ಮನೆ ಈಗಲೇ ಅವ್ರಿಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗಿದೆ. ಅಂದ್ರೆ ಈ 3 ಜನ ನನ್ನ ಹತ್ರ ಆಡಿದ್ದು ನಾಟಕ. ಕಾಲೇವರೇ, ನಾಟಕ. ನಾವು ಮೊದಲೇ ಹೇಳಿದ್ವಲ್ಲ,
ಯೋಚನೆ ಮಾಡಿ. ಮೊದಲು ನಿಮ್ ಎಂಟ್ರಿ ಹೆಂಗಾಯ್ತು? ಮೇಲಿಂದ ಕೆಳಗೆ ತುಪ್ಪಕ್ಕಂತ ಬಿದ್ರಿ. ಜನ್ಮ, ಬಾಲ್ಯವಸ್ಥೆ, ಆಮೇಲೆ ನಮ್ಮೆಲ್ಲರ ಪರಿಚಯ, ಆಮೇಲೆ ಸಮಾಜದ ಪರಿಚಯ ಆಗ್ತಾ ಹೋಯ್ತು. ಆಮೇಲೆ ಸ್ನಾನ, ಯೌವನಾವಸ್ಥೆ, ಇದೇನೋ ಆಗ್ತಾ ಇರುತ್ತಲ್ಲ ಹಂಗೆ. ನಂತರ ನಿಮ್ ಹೆಂಡತಿ ಜೊತೆ ನನ್ನ ಅಫೇರು. ಕೋಪ, ಸಮಾಜದ ವಿರುದ್ಧ ಧ್ವನಿ ಎತ್ತೋದು, ಕೊನೆಗೆ ನಿಮ್ಮ ಬಲಿ, ಸಾವು, ಎಲ್ಲಾರು ಹುಡ್ಕೊಂಡ್ ಬರುತ್ತಲ್ಲ ಆ ರೀತಿ. ಹೀಗೆ ನಿಮ್ ಫೀಲಿಂಗ್ಸ್ ಅಪ್ ಅಂಡ್ ಡೌನ್ ಆಗ್ತಿತ್ತಲ್ವಾ? ಸಾಮಾನ್ಯ ಜನಕ್ಕೆ ಮಾತ್ರ ಯಾಕೆ ಈ ತರ ಫೀಲಿಂಗ್ಸ್ ಇರಬೇಕು? ನಮ್ಗೆ ಕಣ್ಣೀರ್ ಅನ್ನೋದೊಂದು ಬಿಟ್ರೆ ಇನ್ಯಾವ ಕೊರಗೂ ಇಲ್ಲ. ಅದಕ್ಕೆ ನಾವು 3 ಜನ ಯೋಚನೆ ಮಾಡಿ ಇಲ್ಲಿ ಬರೋ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಏನು ನೆಕ್ಸ್ಟ್ ಕ್ಯಾಂಡಿಡೇಟ್ ಬರೋವರೆಗೂ ಕಾಯ್ತೀರಾ ಅಥವಾ ಓಡ್ತೀರಾ? ಇಲ್ಲ, ನಿಮ್ ಎಂಟರ್ಟೈನ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ಈಗಲೇ ಇಲ್ಲಿಂದ ಹೊರಟಾಗ್ತೀನಿ. ಬಿಟ್ಬಿಡಿ ನನ್ನ. ಕಾಲವ್ರೆ ಹೊರಟೋದ್ರೆ ನಿಮ್ ಫೀಸ್ ಎಷ್ಟು? 500. ಒಂದ್ ಕೊಡ್ರಿ. 600 ಇದೆ, ತಗೊಳ್ಳಿ. ಕಾಲವ್ರೆ ಇದ್ರಿ. ಹಲೋ, ಯಾರು? ನಾನು ಉಮೇಶ. ಓ, ಉಮೇಶ್ ಅವರು ಬರ್ಬೇಕು. ಬನ್ನಿ ಬನ್ನಿ, ಬ್ಲೈಂಡ್ ಮೆನ್ಸ್ ಕ್ಲಬ್ಗೆ ನಿಮಗೆ ವೆಲ್ಕಮ್. ಅದು ಸೌಂಡ್ ಏನ್ ಹೆದರ್ಕೋಬೇಡಿ. ಬಾಗಿಲ ಮೇಲೆ ಒಂದು ಸ್ಪೀಕರ್ ಇದೆ, ಅದ್ರಿಂದ ಬರ್ತಿರೋ ಸೌಂಡು. ಈಗ ಬಾಗಿಲು ಸ್ವಲ್ಪ ಟೈಟ್ ಇದೆ, ನೀವು ಜೋರಾಗಿ ಹೊಡ್ಕೊಂಡು ಬನ್ನಿ.